ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಮೊಬೈಲ್ ನನಗೋಸ್ಕರನಾ? ಹೌದು ನನಗೋಸ್ಕರನೇ ತಂದಿರ್ತೀರಾ. ಮೊಬೈಲ್ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಆ ಫ್ಲಾಸು ಅದು ನನಗೇನಾ? ಈ ಹೂವಲ್ಲಿರೋ ನಗು ನೋಡಿ ನಿನ್ನ ನಗು ನೆನಪಾಯ್ತು, ಅದಕ್ಕೆ ಜೊತೆಗೆ ತೊಗೊಂಬಂದೆ. ನನಗಂತೂ ಈ ಫ್ಲಾಸ್ ಮತ್ತೆ ಫೋನು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಮನಸ್ಸಲ್ಲಿ ಯಾವ ಗೊಂದಲನೂ ಇಟ್ಕೋಬೇಡ. ಲೈಫ್ ನಿನ್ನನ್ನು ಹೇಗೆ ಕರ್ಕೊಂಡು ಹೋಗುತ್ತೋ ಆ ಮುಂದೆ ಒಳ್ಳೆಯದಾಗತ್ತೆ. ಓಕೆ, ನನ್ನ ಹಳೆ ಫೋನು ತುಂಬ ಕ್ಯೂಟ್ ಆಗಿತ್ತು, ಹಿಡ್ಕೊಂಡ್ರೆ ಭಾರನೇ ಆಗ್ತಿರ್ಲಿಲ್ಲ. ಈ ಫೋನು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ರೀ. ಖುಷಿ ಆಯ್ತಾ? ಅಷ್ಟೇ ನನಗೆ ಬೇಕಾಗಿದ್ದು. ನೀನು ನಗ್ನಗ್ತಾ ಇರೋದನ್ನು ನೋಡಿದಾಗ ನನಗೆ ಖುಷಿ ಆಗುತ್ತೆ. ನೋಡಲಿಲ್ಲ, ನನಗಿನ್ಮೇಲೆ ಏನೇ ಬೇಕಾದರೂ ನೀ ಕೇಳಬೇಕಾಗಿರೋದು ನೀವು ಒಪ್ಪನಲ್ಲ. ನನ್ನನ್ನು ಈ ಮನೇಲಿ ನಿನಗೋಸ್ಕರ ನಾನು ಯಾವಾಗಲೂ ಇರ್ತೀನಿ. ಓಕೆ ಓಕೆ, ಗುಡ್. ಸಲ ನೋಡಿದ್ರು ಅದು ಮೊಬೈಲೇ ಮೇಡಮ್. ಅದೇಪ್ಪ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನೋಡಿದ್ನೇ ನೋಡ್ತಿದಾರತ್ತೆ. ಅರೆ ಲಕ್ಷ್ಮಿ, ನೀನ್ ನೋಡಿದ ಸೂರ್ಯನೇ ನೋಡ್ತೀಯಾ, ನೋಡಿದ ಚಂದ್ರನೇ ನೋಡ್ತೀಯಾ, ನಿನ್ಗೇನೋ ಅನ್ಸಲ್ವಾ? ಮೇಡಮ್, ಸೂರ್ಯ ಚಂದ್ರ ಜಗತ್ತನ್ನೇ ಬೆಳಗೋರು ಮೇಡಮ್. ಆದ್ರೆ ನನ್ ಜಗತ್ತು ನನ್ ಗಂಡನೇ ಮೇಡಮ್. ಇನ್ನೀ ಮಾತಿಗೆ ಕೌಂಟ್ ಇಲ್ಲ ನಮ್ಮ ಹತ್ರ. ಅಟ್ಲೀಸ್ಟ್ ನಮ್ಗಾರು ತೋರಿಸಿ ಹೇಗಿದೆ ಅಂತ ನೋಡ್ತೀವಿ. ಮೇಡಮ್, ನಾವೇನ್ ಕಿತ್ಕೊಂಡು ಹೋಗಲ್ಲ, ಸ್ಕೂಲ್ ಮಕ್ಕಳ ತರ ಕೊಡಿ. ಜೋಪಾನ, ವಿಶ್ವರೂಪ್, ಹ್ಯಾಂಡಲ್ ವಿತ್ ಕೇರ್. ಮೇಡಮ್, ನಾನು ಗಂಡ್ಸಾಗಿದ್ರು ಅಕ್ಕಿ ಕೇರೋದನ್ನ ಕಲ್ತಿದ್ದೀನಿ. ಇನ್ನು ಈ ಮೊಬೈಲ್ನ ಕೇರ್ಫುಲ್ ಆಗಿ ನೋಡ್ಕೊಳಲ್ವಾ? ನೋಡ್ಕೋತೀನಿ. ಅದು ನಿಮ್ ಕೈನಲ್ಲಿ ಕೊಹಿನೂರ್ ಡೈಮಂಡ್ ಇದ್ದಿದ್ರು ನಾನು ಈ ಮಾತು ಹೇಳ್ತಿರ್ಲಿಲ್ಲ. ಆದ್ರೆ ಆ ಫೋನು ನನಗೆ ಕೊಹಿನೂರ್ ಡೈಮಂಡ್ಗಿಂತ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಜೋಪಾನ ಪ್ಲೀಸ್. ಅಯ್ಯೋ, ನೋಡಿ ಸಾಕು, ಕೊಡ್ರಿ. ವಾವ್, ಸೂಪರ್ ಆಗಿದೆ. ಲಕ್ಷ್ಮಿ, ನಿನ್ನ ಉಗುರಿಂದ ಸ್ಕ್ರೀನ್ನ ಟಚ್ ಮಾಡಬೇಡ. ಅದು ಟಚ್ ಮಾಡಿದ್ರೆ ಸ್ಕ್ರೀನ್ ಹಾಳಾಗ್ಬಿಡುತ್ತೆ. ಅಕಸ್ಮಾತ್ ಸ್ಕ್ರೀನಿಗೆ ಸ್ಕ್ರಾಚ್ ಬಂದರೆ ಸೀದಾ ನನ್ನ ಹಾರ್ಟ್ಗೆ ಸ್ಕ್ರಾಚ್ ಆದಂಗೆ ಆಗುತ್ತೆ. ಪ್ಲೀಸ್.
ಈ ಲವರ್ ಫೀಲಿಂಗ್ನ ತಡ್ಕೊಳಕ್ಕಾಗ್ತಿಲ್ವೇ? ಯಾಕೆ ನಿಮ್ ಗುರಿನಾ ನಿಮ್ ಗರ್ಲ್ ಫ್ರೆಂಡ್ ನಿಮ್ಗೇನು ಕೊಡ್ಸಿಲ್ಲ ಅಂತ? ಅದು ಇವರೇ ಕೊಡ್ಸಿದ್ರಲ್ಲ ಹುಡುಗಿಗೆ ಶೇವಿಂಗ್ ಸೆಟ್. ಸಮಾಜ ಸೇವೆ ಮಾಡೋ ಸಂದರ್ಭದಲ್ಲಿ ಕೆಲವೊಮ್ಮೆ ಅಪ್ಪಿ ತಪ್ಪಿ ಅಚಾತುರ್ಯಗಳು ನಡೆದು ಹೋಗುತ್ತೆ. ಅದೆಲ್ಲ ಇರಲಿ, ಈ ಮೊಬೈಲ್ ಸೂಪರ್ ಆಗಿದೆ. ಯಾವ್ದು 5G ನಾ? ಇಲ್ಲ ಇಲ್ಲ, ಅದಕ್ಕಿಂತ ಫಾಸ್ಟು. ಅವ್ರಲ್ಲಿ ಹೆಲೋ ಅಂದ್ರೆ ನನ್ಗಿಲ್ಲಿ ಫೋನ್ ಬರೋಕ್ಕಿಂತ ಮುಂಚೆನೆ ನಾನು ಹೆಲೋ ಅಂತ ಹೇಳಿರ್ತೀನಿ. ಬ್ಯಾಟ್ರಿ ಎಷ್ಟೊತ್ತು ಬರುತ್ತೆ? 3 ಹೊತ್ತು ಪ್ರೀತಿ ಅನ್ನೋ ಬ್ಯಾಟ್ರಿ ಇದ್ದೇ ಇರುತ್ತೆ ಲಕ್ಷ್ಮಿ. ಕ್ಯಾಮ್ರಾ ಹೇಗಿದೆ ಮೇಡಮ್? ಅವ್ರು ಎಲ್ಲಿ ಹೋದ್ರು ಕ್ಯಾಮ್ರಾ ಕಣ್ಣು ಅವ್ರನ್ನ ಫೋಕಸ್ ಮಾಡೋಷ್ಟು ಚೆನ್ನಾಗಿದೆ ವಿಶ್ವರೂಪ್. ಯೋ ಅಂತರತ್ತೆ ಗುಡ್ಸೋವರೆಗೂ ಓಕೆ. ಇವಳು ನೋಡಿದ್ರೆ ಅದಕ್ಕೂ ಮೀರಿ ಒಂದ್ ಹೆಜ್ಜೆ ಮುಂದೆ ಇಟ್ಟಂಗೆ ಕಾಣಿಸ್ತಾಳೆ. ಅದೇ ಪ್ಲೀಸ್ ಒಂದ್ ಸೆಲ್ಫಿ ತಗೊಳ್ಳೋಣ. ಬೇಡ 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 ಬೇಡ, ಇದು ನನ್ನ ಗಂಡ ಕೊಡ್ಸಿರೋ ಫೋನ್ ಅಲ್ವಾ, ಅದಕ್ಕೆ ಇದರಲ್ಲಿ ನಂದು ಅವ್ರದ್ದು ಫೋಟೋ ಮಾತ್ರ ಇರಬೇಕು, ಬೇರೆ ಯಾರ್ದು ತೆಗಿಯಲ್ಲಪ್ಪ. ಮೇಡಮ್, ನಿಮ್ಮನ್ನು ನೋಡಿ ಹುಡುಗಿರು ಕಲಿಬೇಕು. ಏನ್ ಮಾಡೋದು ಪಾಪ, ಎಲ್ರಿಗೂ ಏಜ್ ಸರ್ ಸಿಗಲ್ವಲ್ಲ. ಅವ್ರು ನನ್ನವರು ಹೇಗ್ ಸಿಗ್ತಾರೆ? ಓಹೋ, ಇದು ತುಂಬಾನೇ ಓವರ್ ಆಯ್ತು. ಇದನ್ನ ಹೀಗೆ ಬಿಡಬಾರ್ದು. ಲಕ್ಷ್ಮಿ, ವಿಶ್ವರೂಪ್, ನೀವಿಬ್ರು ಫೋನ್ನ ಮುಟ್ಟಿ ಮುಟ್ಟಿ ಎಲ್ಲ ಫಿಂಗರ್ ಪ್ರಿಂಟ್ ಬಿದ್ಬಿಟ್ಟಿದೆ, ಕೊಳೆ ಆಗ್ಬಿಟ್ಟಿದೆ ನೋಡಿ. ಈಜೇನು ಗಿಫ್ಟ್ ಎಲ್ಲ ಕೊಡ್ಸಿದ್ದಾರೆ ಅಂದ್ರೆ ಇವಳೇ ಬೇಕು ಅಂತ ಅರ್ಥ ಅಲ್ವಾ? ಕರ್ಮ ಕರ್ಮ. ಅಕ್ಕಂಗೆ ಹೇಳಿ ಇವಳಿಗೆ ಸರಿಯಾಗಿ ಮಾಡಿಸ್ತೀನಿ. ಏನು ಬಾಯ್ಲರ್ ಕೋಳಿ ಕಿವಿ ಚುಚ್ಚಕ್ ಹೋಗ್ತಿದ್ಯಾ? ನಿಮ್ಮ ಅಕ್ಕಂಗೆ ಏನಂತ ಹೇಳ್ತೀಯಾ? ಹೇಳು ಹೇಳು ಹೇಳು. ನಾನು ಹೇಳ್ತೀನಿ. ಹೇಳು 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 ಹೇಳು. ಅಕ್ಕ ಆ ಲೀಲಾ ಇದ್ದಾಳಲ್ಲ, ಈಜೆ ಕೊಡ್ಸಿದ್ ಫೋನ್ ಹಿಡ್ಕೊಂಡು ಬೇಗ ತಗೋತೀವಿ ಅಂತ ಹೇಳ್ತೀಯ ಅಲ್ವಾ ಸರು? ಇಲ್ಲ ಇಲ್ಲ, ಅಷ್ಟು ಹೇಳಿದ್ರೆ ಮಸಾಲ ಇರಲ್ಲ. ನಾನು ಏನೇನು ಮಾಡಿದೆ ಅದನ್ನೆಲ್ಲ ಹೇಳು. ಲೀಲಾ ಅವ್ರ ಗಂಡ ಕೊಟ್ಟಿದ್ದು ಫೋನ್ ಹಿಡ್ಕೊಂಡು ಮುತ್ತು ಕೊಡ್ತಾ ಇದ್ಲು. ಅವ್ರ ಗಂಡ ಲೀಲನ್ ಕರೆದ್ಬಿಟ್ಟು ನೀನು ಖುಷಿಯಾಗಿರ್ಬೇಕು, ನೀನು ಖುಷಿಯಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಫೋನ್ ಕೊಟ್ರಂತೆ. ಆದಷ್ಟು ಬೇಗ ಲೀಲಾ ಅವ್ರ ಗಂಡ ಅಂದರೆ ಅಭಿರಾಮ್ ಜೈಶಂಕರ್ ಜೊತೆ ಸೆಲ್ಫಿ ತಗೋತಾಳಂತೆ. ಯಾಕಂದರೆ ಅವರಿಗೆ ಗಂಡಂಗೆ ಅವರು ಅಂದರೆ ಜೀವ ಅಂತೆ. ಇದನ್ನೆಲ್ಲ ಹೇಳ್ಬಿಡು. ಇದಕ್ಕೆ ಮಸಾಲ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹೇಳ್ಬಿಡು ಪ್ಲೀಸ್ ಸರು. ಥ್ಯಾಂಕ್ ಯು ಸೋ ಮಚ್ ಸರು. ಬಾಯ್. ಬರ್ಲಾ? ನನ್ನ ಗಂಡ ಕೊಡ್ಸಿದ ಫೋನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.